ನೋಡಿ ಸರ್, ಮನೆ ಕಾಣ್ತಾ ಇದ್ರಲ್ಲ, ಹೆಣ್ಣೆ ಜಮೀನು ಹಿಂಭಾಗದ್ದು ಅದೇ ಮೇನ್ ರೋಡು, ಸತ್ತಿಗೆ ಹೋಗೋ ರೋಡ್ ಅದು. ಆ ರೋಡಿಂದ ಒಳಗಡೆಗೆ ಒಂದು 100 ಮೀಟ್ರು. ಇದು ಮೆಟ್ಲಿಂಗ್ ರಸ್ತೆಗೆ ಒಂದು 200 ಅಡಿ ಬರ್ತದೆ ನೋಡಿ. ಲ್ಯಾಂಡ್ ಒಳಗಡೆ ಹೋಗ್ತಾ ಇದ್ದೀನಿ, ಗೇಟ್ ಹಾಕಿದ್ದಾರೆ. ಒಂದು ಚಿಕ್ಕದೊಂದು ಸೀಟ್ ಮನೆ ಐತೆ. ಅದು 6 ದಿನ 8 ದಿನ ಟೈಮ್ ಕೊಡ್ತಾರೆ. 2 ಎಕರೆ 10 ಗುಂಟೆ ಬಂದಿರುವಂಥ ಜಾಗ. 2 ಬೋರ್ಗಲ್ ಐತೆ ಲ್ಯಾಂಡ್ ಒಳಗಡೆ. ಒಳ್ಳೆ ಲೊಕೇಶನಲ್ಲಿದೆ, ಒಳ್ಳೆ ಇದೆ ನೋಡಿ. ಹಿಂದೆಗಡೆ ನೋಡಿ, ಒಳ್ಳೆ ಲೊಕೇಶನ್ನು. ಒಂದು ಅದ್ರ ಈ ಹಿಂದೆಗಡೆ ಡ್ಯಾಮ್ ಹಿಂದೆಗಡೆ ಒಂದು ದೊಡ್ಡ ಡ್ಯಾಮ್ ಇದೆ, ಗುಂಡಗಲ ಡ್ಯಾಮ್ ಅಂತ. ಮಣ್ಣಂತೆ ಎಲ್ಲ ಫುಲ್ಲು ರೆಡ್ ಸಾಯಿಲು. 7 ಬೋರು ರನ್ನಿಂಗ್ಲೈತೆ. ಒಂದು 10-15 ತೆಂಗು ಬರ್ತದೆ. ಸುತ್ತ ಫೆನ್ಸ್ ಆಗೈತೆ. ಬೆಂಗಳೂರಿಂದ ಇದು 145 ಕಿಲೋಮೀಟ್ರ್ ಆಗುತ್ತಾ ಜಾಗ ನೋಡಿ. ಒಳ್ಳೆ ಸೂಪರ್, ಒಳ್ಳೆ ರೆಡ್ ಸಾಯಿಲು. 2 ಎಕರೆ 10 ಗುಂಟೆ ಬಂದಿರುವಂಥ ಜಾಗ. ಇದರಿಂದಗಡೆ ಒಳ್ಳೆ ಇದೆ. ಬಸ್ ರೋಡಿಂದ ಒಳಗಡೆಗೆ ಒಂದು 100 ಮೀಟ್ರ್ ಮಾತ್ರ ಅಷ್ಟೇ. ರೋಡಿಗೆ ಹೆಚ್ಚು ಕಮ್ಮಿ 200 ಅಡಿ ಮೇಲೆ ಬರ್ತದೆ, 200-225 ಅಡಿ ಬರ್ತದೆ. ಸುತ್ತ ಫೆನ್ಸ್ ಆಗೈತೆ. ಇದು ಬೆಂಗಳೂರಿಂದ 145 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಯಿಂದ 45. ಜಾಗ ಮಾತ್ರ ಒಳ್ಳೆ ರೆಡ್ ಸಾಯಿಲು, ತುಂಬ ಚೆನ್ನಾಗಿದೆ ನೋಡಿ. ಹಿಂದ್ಗಡೆ ಬೆಂಗಳೂರು ನೋಡಿದ್ರೆ ಯಾರೋ ಗ್ರೀನ್ ಹೌಸ್ ಮಾಡ್ಕೊಂಡಿದ್ದಾರೆ. ಇದರಿಂದಗಡೆ ಒಳ್ಳೆ ಇದೆ, ಒಳ್ಳೆ ಲೊಕೇಶನ್ನು, ಬ್ಯೂಟಿಫುಲ್ ಲೊಕೇಶನ್ನು. ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತಾ. ಎಲ್ಲ ಸುತ್ತವೆಲ್ಲ ಕಾಣ್ತವಲ್ಲ, ಎಲ್ಲ ಬೆಂಗಳೂರಿನವ್ರ ತೋಟಗಳು. ಇವ್ರು ಎಕರೆ 50 ಲಕ್ಷ ಹೇಳ್ತಿದ್ರೆ, ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತಾ. ಒಳ್ಳೆ ರೆಡ್ ಸಾಯಿಲು, ಮಣ್ಣಂತೂ ಸೂಪರ್ ಮಣ್ಣು. ಲೀಗಲ್ ಡಾಕ್ಯುಮೆಂಟು, ಪರ್ಚೇಸ್ ಮಾಡಿರುವಂಥ ಜಾಗ ಇದು. ಒಂದು ಸಿಂಪಲ್ ಒಂದು ಮನೆ ಐತೆ, ಸೀಟ್ ಮನೆ. ನಾವು ಯಾವ ರೀತಿ ಬೇಕೋ ಆ ರೀತಿ ಡೆವಲಪ್ಮೆಂಟ್ ಮಾಡ್ಕೋದಲ್ಲ. ಪಕ್ಕದಲ್ಲೆಲ್ಲ ಪಪ್ಪಾಯಿ, ತೆಂಗು ಎಲ್ಲ ಹಾಕಿ ಬೆಳೀತಾ ಇದ್ದಾರೆ. ನಾವು ಹೆಂಗೆ ಬೇಕೋ ಹಂಗೆ ಡೆವಲಪ್ಮೆಂಟ್ ಮಾಡ್ಕೋಬೋದು. ಇವ್ರು ಎಕರೆ 50 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಏನೋ ನೆಗೋಷಿಯಬಲ್ ಆಗ್ಬೋದು. ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗುತ್ತೆ, ಲೀಗಲ್ ಡಾಕ್ಯುಮೆಂಟು, ಜನರಲ್ಲು. ಮಣ್ಣಂತೆಲ್ಲ ಫುಲ್ ರೆಡ್ ಸಾಯಿಲು. ಈ ಕಡೆ 2 ಎಕರೆ 1/4 ಎಕರೆ 2 ಎಕರೆ 10 ಗುಂಟೆ ಬರ್ತದೆ ಇದು. ತೋಟ ಮಾಡ್ಕೊಳಕ್ಕಂತ ಸೂಪರಾಗಿದೆ. ನೀವು ಯಾವ ರೀತಿ ಬೇಕೋ ಆ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೋದು. ಬೆಂಗಳೂರಿನ ಕರೆಕ್ಟಾಗಿ 145 ಕಿಲೋಮೀಟ್ರು. ಟ್ರಾಕ್ಟರ್ ಹೋಯ್ತದಲ್ಲ, ಅದೇ ರೋಡು, ಮೇನ್ ರೋಡು. 2ನೇ ಜಮೀನು, ಸತ್ತಿಮಂಗ್ಲ ಹೋಗೋ ರೋಡ್ ಅಂತ ರೋಡ್ ಅದು, ತಮಿಳ್ನಾಡಿಗೆ ಹೋಗೋ ರೋಡು. ಒಳ್ಳೆ ರೋಡ್ ಸರ್, ತುಂಬ ಚೆನ್ನಾಗಿದೆ.